ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಇಲ್ಲಿ ಸೇರಿರುವ ಉದ್ದೇಶ ಏನಂದರೆ, ಎಲ್ಲ ನಂದಮೂರಿ ಅಭಿಮಾನಿಗಳು ಇಲ್ಲಿ ಸೇರಿರುವ ಉದ್ದೇಶ ಏನಂದರೆ, ನಾಳೆ 12/12/2025 ಅಂದರೆ ಶುಕ್ರವಾರ ನಾಳೆ ಬೆಳಗ್ಗೆ ಇದೇ ನಮ್ಮ ಮುಳುಬಾಗಿಲಿನ ನಟರಾಜ ಚಿತ್ರ ಮಂದಿರದಲ್ಲಿ ನಮ್ಮ ಅಖಂಡ 2 ಬಾಲಯ್ಯ ಬಾಬುದು ನಾಳೆ ರಿಲೀಸ್ ಇದೆ. ಮೊನ್ನೆ 5ನೇ ತಾರೀಕಿತ್ತು, ಅದು ಸ್ವಲ್ಪ ಗೊಂದಲದಿಂದ ಪೋಸ್ಟ್ಪೋನ್ ಆಯಿತು. ಅದಕ್ಕೆ ನಾಳೆ ಕನ್ಫರ್ಮ್ ಆಗಿದೆ. ಅದರಿಂದ ಎಲ್ಲ ಚಿತ್ರ ಪ್ರಿಯರು ಅಭಿಮಾನಿಗಳು ಎಲ್ಲರೂ ಬಂದು ಈ ಫಿಲಿಮ್ನ ವೀಕ್ಷಿಸಬೇಕಂತ ಮನವಿ. ಅದೇ ರೀತಿ ಯಾಕೆಂದರೆ ಈ ಚಿತ್ರಕ್ಕೆ ನಾವು ಬಂದು ಪ್ರತ್ಯೇಕವಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಚಿತ್ರಗಳು ಬರುತ್ತೆ ಹೋಗುತ್ತೆ, ಆದರೆ ಈ ಚಿತ್ರ ಅಂತೂ ರಿಲೀಸ್ಗೆ ಮುಂಚೆನೇ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟಿದೆ. ಅದು ಬುಕಿಂಗ್ ಕಲೆಕ್ಷನಲ್ಲಾಗಲಿ ಇದರಲ್ಲಾಗಲಿ. ಎರಡನೇದು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಈ ಪ್ರತಿಯೊಂದು ಆ ಸೀನ್ಸ್ ನೋಡಿದಾಗ ಕ್ಯಾಮ್ರಾಮ್ಯಾನ್ ಆಗಲಿ, ಡೈರೆಕ್ಟರ್ ಬೋಯಪಾಟಿ ಡೈರೆಕ್ಷನ್ ಬಗ್ಗೆ ಹೇಳೋ ಕೆಲಸ ಇಲ್ಲ. ಲೆಜೆಂಡು, ಸಿಂಹ ಮತ್ತು ಅಖಂಡ ಯಾವ ಥರ ಅಂತ ಬಂದು ಅದು ವಿಜಯ ಬೇರೆ ಬಾರಿಸಿದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದೇ ರೀತಿ ಈ ಸಿನಿಮಾ ಇನ್ನೂ ಹೆಚ್ಚಾಗಿ ಪ್ರತಿಯೊಂದು ಈ ಸಿನಿಮಾದಲ್ಲಿ ಎಲ್ಲ ಎಮೋಷನ್ಸ್ ಇದೆ, ನಮ್ಮ ದೇವರ ಬಗ್ಗೆ ಇದೆ, ಎಲ್ಲ ಸೀನ್ಸು ಹಾಡುಗಳಾಗಲಿ ಎಲ್ಲ ತುಂಬ ಹಿಟ್ಟಾಗಿದೆ. ಆಲ್ರೆಡಿ ಈ ಟೀಜರು ಎಲ್ಲ ಟ್ರೈಲರ್ ಎಲ್ಲ ಇದು ಆಗಿ, ಅದರಿಂದ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಅಭಿಮಾನಿಗಳಿಗೂ ನಾನು ತಿಳಿಸಪಡಿಸೋ ಏನಂದರೆ, ನಾಳೆ ಬೆಳಗ್ಗೆ ಕನ್ಫರ್ಮ್ ಆಗಿ ಇಲ್ಲಿ ಫ್ಯಾನ್ಸೋ ಇದೆ. ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಇಲ್ಲೇ ಬಂದು ಬುಕ್ಕಿಂಗಲ್ಲೇ ಟಿಕೆಟ್ ತಗೋಬೇಕು. ಟಿಕೆಟ್ ಮುಂಚಿತವಾಗಿ ಯಾರು ಕೊಡಲ್ಲ. ಟಿಕೆಟ್ಗೋಸ್ಕರ ಯಾರು ಇಲ್ಲಿ ಟೇಕಿಸೋದ್ರೆ ಬರಬೇಡಿ. ನಾಳೆ ಬೆಳಗ್ಗೆ ಬಂದರೆ ಇಲ್ಲೇ ಬುಕ್ಕಿಂಗಲ್ಲಿ ಕೊಡ್ತಾರೆ, ಚಿತ್ರ ವೀಕ್ಷಿಸಿ ಬಂದು ನೋಡ್ಕೋಬೋದು. ಇಷ್ಟು ಮಾತ್ರ ಹೇಳಿ ನಾನು ಮುಗಿಸ್ತೀನಿ. ಸರ್, ನಾಳೆ ವಾತಾವರಣ ಅಂದರೆ 5ನೇ ತಾರೀಕಿಗೆ ಒಂದು ಹಬ್ಬ ಬಂದು ಮತ್ತೆ ನಿಂತೋಯ್ತು ಆ ಥರ ಇತ್ತು. ನಾಳೆನು ಮತ್ತೆ ಹಬ್ಬ ಅಂದರೆ ನಮ್ಮ ಸಂಕ್ರಾಂತಿ ಬಂದ್ಬಿಟ್ಟಿದೆ ಅಂತ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಅಖಂಡ 2ಗೆ ಅಷ್ಟೇ ಹೇಳ್ತಾ ಇರೋದು. ಸಂಕ್ರಾಂತಿ ನಾಳೆನೆ ಸ್ಟಾರ್ಟ್ ಆಗುತ್ತೆ ಅಂತ ಆ ಥರ ಒಂದು ಹಬ್ಬದ ವಾತಾವರಣ ಇದೆ ಸರ್ ಈ ಫಿಲಿಮಲ್ಲಿ. ಸರ್, ವಿಶೇಷವಾಗಿ ಹೇಳ್ಬೇಕಂದ್ರೆ ಚಿಂತಾಮಣಿ ಕಾರ್ಯಕ್ರಮ ನಮ್ಮ ಮುಳಬಾಗಿಲು ಬಾಲಾಜಿ ಭವನ ಹತ್ರ ನಡಬೇಕಾಗಿತ್ತು. ಪ್ರೀ ರಿಲೀಸ್ ಇವೆಂಟು ನನ್ನ ಜೊತೆಯಲ್ಲೇ ಬಂದಿದ್ರು ನಮ್ಮ ಬಾಲಯ್ಯ ಬಾಬು ಅವರ ಪರ್ಸನಲ್ ಪಿ ಅವರು ಡಾಕ್ಟರ್ ಸುರೇಂದರ್ ಸಾರು, ಮತ್ತು ನಂಬೂರು ಸತೀಶ್ ಅಣ್ಣ ಅವರು, ನಮ್ಮ ಅನಂತಪುರಂ ಜಗನಣ್ಣ ಅವರು, ನಮ್ಮ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸರ್ ಬಂದಿದ್ರು. ಎಲ್ಲ ನೋಡಿದ್ವಿ. ಇಲ್ಲಿ ಕೆಲವು ಕಾರಣಾಂತರಗಳಿಂದ ಇಲ್ಲಿಂದ ಶಿಫ್ಟ್ ಆಯಿತು ಚಿಂತಾಮಣಿಗೆ. ಅಲ್ಲಿ ನಡೀತಾ ಚಿಂತಾಮಣಿ ಇಲ್ಲ ಅಂದರೆ ನಮ್ಮ ಟಮ್ಕ ಹತ್ರ ಇತ್ತು, ಅದು ಸ್ವಲ್ಪ ಪ್ಲೇಸ್ ಚಿಕ್ಕದು ಅಂತ ಅಲ್ಲಿ ನಮ್ಮ ಚಿಂತಾಮಣಿಗೆ ಪೋಸ್ಟ್ಪೋನ್ ಆಯಿತು. ಅದು ಅದೇ ಸ್ಥಳಾಂತರ ಆಯಿತು ಆ ಈವೆಂಟು. ಅದರಿಂದ ಹೋಗಿದ್ವಿ. ತುಂಬ ಮಳೆ ಬಂತು. ಹೇಳ್ತಾ ಇದ್ರು ಬಾಲಕೃಷ್ಣ ಅವರು ಅದರಲ್ಲಿ ಸ್ಟೇಜ್ ಮೇಲೇನೆ. ಅದು ಮುಹೂರ್ತ ಇಟ್ಟಿದ್ದೆ ನಾನು, ಆದರೆ ಕಾಲಾವಕಾಶಗೋಸ್ಕರ ನಮಗೆ ಆ ದೇವರೇ ಒಂದು 1 hour ಟೈಮ್ ಕೊಟ್ಟು ಮಳೆ ನಿಂತೋಗಿದೆ. ಯಾಕಂದ್ರೆ ಅವ್ರಿಗೆ ದೈವ ಭಕ್ತಿ ಅಂದ್ರೆ ಅಷ್ಟಿದೆ ಬಾಲಯ್ಯ ಬಾಬುಗೆ, ಅದೇನು ಹೇಳೋ ಕೆಲಸ ಏನಿಲ್ಲ. ಅದರಿಂದ ಎಲ್ಲ ಹೋಗಿ ಎಲ್ಲ ಬಂದವು. ತುಂಬ ಚೆನ್ನಾಗಿತ್ತು ಸರ್ ಈವೆಂಟ್ ಅನ್ನೋದು. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊದಲು ಟೈಮ್ ಇಟ್ಟಿದ್ದಾರೆ. ಮುಂದಿನ ಚಿತ್ರಗಳು ಎಲ್ಲ ಪ್ಯಾನ್ ಇಂಡಿಯಾ ಮೂವಿನೇ ಬರುತ್ತೆ ಬಾಲಕೃಷ್ಣ ಅವ್ರದ್ದು. ಅದರಿಂದ ನಮಗೆ ಮುಳಬಾಗಿಲಲ್ಲಿ ಒಂದು ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅದೇ ರೀತಿ ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಮ್ಮ ಒಂದು ಟ್ರಸ್ಟ್ನ ಪರವಾಗಿ ನಾನು ಅವರಿಗೆ ಒಂದು ಮೆಮೊರಾನ ಕೊಟ್ಟಿದ್ದೀನಿ. ಯಾಕಂದ್ರೆ ಈ ಕಡೆ ನಮ್ಮ ಬೆಂಗಳೂರು ಗ್ರಾಮಾಂತರ ಇಲ್ಲ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಎಲ್ಲ ಅಭಿಮಾನಿಗಳಿದ್ದಾರೆ. ತುಂಬಾ ಅವ್ರನ್ನ ಇಷ್ಟಪಟ್ಟ ಅಭಿಮಾನಿಗಳಿದ್ದಾರೆ. ಕಡು ಬಡವರಿದ್ದಾರೆ. ಈ ಕ್ಯಾನ್ಸರ್ ಹಾಸ್ಪಿಟಲ್ ಏನು ಅಂತ ಅವ್ರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಒಂದು ಮಾಡಿಕೊಟ್ರೆ ಸರ್ ನಮಗೆ ತುಂಬಾ ಅನುಕೂಲವಾಗುತ್ತೆ. ದಯವಿಟ್ಟು ನೀವು ತೆಲಂಗಾಣದ ಆಲ್ರೆಡಿ ಇದೆ ಬಸವತಾರಕರಾಮ ಕ್ಯಾನ್ಸರ್ ಯೂನಿವರ್ಸಿಟಿ ಹಾಸ್ಪಿಟಲ್ ಅಂತ. ಅದೇ ರೀತಿ ಮೊನ್ನೆ ಅಮರಾವತಿಯಲ್ಲಿ ಶಂಕುಸ್ಥಾಪನೆ ಆಯ್ತು, ಅದಕ್ಕೂ ನಾನು ಹೋಗಿದ್ದೆ. ಅದೇ ರೀತಿ ಸರ್ ದಯವಿಟ್ಟು ಒಂದು ಕರ್ನಾಟಕದಲ್ಲಿ ಮಾಡಿಕೊಡ್ಬೇಕು ಅಂತ ನಮ್ಮ ಶಿವಣ್ಣ ಹತ್ರನೂ ಬಾಲಯ್ಯ ಬಾಬು ಹತ್ರನೂ ಇಬ್ರು ಇದ್ರು. ಎಲ್ಲ ಅದು ಲೆಟರ್ ಎಲ್ಲ ಹೋಗಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅವರು ಅದರ ಬಗ್ಗೆ ಗಮನ ಹರಿಸ್ತಾರಂತ ನಮ್ಮ ಫ್ಯಾನ್ಸ್ ಪರವಾಗಿ ಮುಳಬಾಗಿಲು ತಾಲೂಕಿನ ಪರವಾಗಿ ನಾನು ಅವರಿಗೆ ಇನ್ನೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸರ್ ನೀವು ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಒಂದು ಹಾಸ್ಪಿಟಲ್ಗೆ ಒಂದು ಮಾಡಿಕೊಡಿ. ಯಾಕಂದ್ರೆ
ಪ್ರತಿಯೊಂದು ಕಷ್ಟದಲ್ಲಿರೋರಿಗೆ ತುಂಬಾ ಅನುಕೂಲ ಆಗುತ್ತೆ. ನಾನು ಸುಮಾರು ಜನನ ನಾನು ಹೈದರಾಬಾದ್ ಕಳ್ಸಿದ್ದೀನಿ. ಅದರಿಂದ ಇಲ್ಲಿ ಹತ್ರ ಇರೋದ್ರಿಂದ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಮಾಡ್ಕೊಂಡ್ರಿ ಅಂತ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಸರ್, ಅಭಿಮಾನ ಬಾಲಕೃಷ್ಣ ಮೇಲೆ ಅಂತಂದ್ರೆ ಕೆಲವು ಮೊನ್ನೆ ಇಂಟರ್ವ್ಯೂ ಎಲ್ಲ ಹೇಳಿದ್ದೀನಿ. ಅವರು ಮಾಡ್ತಾ ಇರೋ ಜನ ಸೇವೆಗಳಾಗ್ಲಿ, ಅವರ ಮನಸ್ಸು ತುಂಬಾ ಒಂದು ಚಿಕ್ಕ ಮಗು ಮನಸ್ಸರ್. ಅವರು ಬೈಬೇಕಂದ್ರೆ ಅಲ್ಲೇ ಬೈತಾರೆ, ಹೊಡಿಬೇಕಂದ್ರೆ ಅಲ್ಲೇ ಹೊಡಿತಾರೆ. ಇಲ್ಲ ಆರಾಧ ಸರ್, ನಿಜವಾಗ್ಲೂ ನಾನು ಟೀ ಕುಡಿಯೋದು ನನಗೆ ಅಭ್ಯಾಸ ಇಲ್ಲ. ನಾನು ಅವ್ರ ಆಫೀಸ್ಗೆ ಹೋಗಿದ್ದೆ ಹಿಂದೂಪುರಂಗೆ. ಬಾಪಾ ಕೂತ್ಕೊ ಅಂತಂದ್ರು, ತೆಲುಗಲ್ಲಿ ಹೇಳಿದ್ರು. ನಮಸ್ತೆ ಸರ್ ಅಂತ ಕೂತ್ಕೊಂಡೆ. ಟೀ ಕುಡಿ ಅಂತಂದ್ರು, ನಾನು ಬೇಡ ಅಂದೆ. ಮತ್ತೆ ನಿಜವಾಗ್ಲೂ ಅವರು ಅವತ್ತು ಟ್ರೀಟ್ ಮಾಡಿದ್ದು ಯಾವ ತರ ಇತ್ತಂತೆ, ಕುಡಿಯೋವರೆಗೂ ಬಿಟ್ಟಿಲ್ಲ. ನಾನು ಅವ್ರು ನೋಡ್ದಾಗಿಂದ್ರು ಮತ್ತೆ ನನಗೆ ಪ್ರೀತಿನೂ ಜಾಸ್ತಿ ಆಗಿದೆ ಸರ್ ಅವ್ರ ಮೇಲೆ ಹೇಳ್ಬೇಕಂದ್ರೆ. ಆ ಜನಸೇವೆ ಇವಾಗ ಒಂದು ಚಿಲ್ಡ್ರನ್ ಹಾಸ್ಪಿಟಲ್ ಮಾಡ್ತಾ ಇದೆ ಸರ್, 500 ಬೆಡ್ ಹಿಂದೂಪುರಮಲ್ಲಿ. ಅಷ್ಟು ದೊಡ್ಡ ಹಾಸ್ಪಿಟಲ್ ನಿಜವಾಗ್ಲೂ ಆಂಧ್ರದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಮನೆ ಫೌಂಡೇಶನ್ ಆಗಿದೆ. ಆ ತರ ಅವರು ಪ್ರತಿಯೊಂದು ಜನಸೇವೆಯಲ್ಲಿ ಗುರುತಿಸ್ಕೊಂಡು ಎಂತ ಕಷ್ಟ ಕಾಲದಲ್ಲಿ ಪಾರ್ಟಿ ಇದ್ರು ಅವರು ಅಲ್ಲಿ ಹ್ಯಾಟ್ರಿಕ್ ಹೀರೋ ಅಂದ್ರೆ ಹ್ಯಾಟ್ರಿಕ್ ಆಗಿ ಅವ್ರು ಹ್ಯಾಟ್ರಿಕ್ ಹೀರೋನೇ. ಅದಕ್ಕೆ ಮಿಗಿಲಾಗಿ 3 ಸರಿ ಗೆಲ್ಲೋದಂದ್ರೆ ತುಂಬಾ ಕಷ್ಟ ಇದೆ ಸರ್. ಯಾಕಂದ್ರೆ ಪೊಲಿಟಿಕಲ್ ಎಷ್ಟು ಕಷ್ಟ ಅಂತ ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಅದರಿಂದ ಅವ್ರ ಮೇಲೆ ಜನ ಇಟ್ಟಿರೋ, ಹಿಂದೂಪುರಂ ಜನ ಇಟ್ಟಿರೋ ಪ್ರೀತಿಗೆ ನಿಜವಾಗ್ಲೂ ನಮಗಂತೂ ತುಂಬಾ ಖುಷಿ ಆಗುತ್ತೆ. ಯಾರನ್ನೇ ಕೇಳಲಿ, ಬಾಲಯ್ಯ ಬಾಬು ನಮ್ಗೆ ಅದು ಮಾಡ್ಕೊಟ್ಟಿದ್ದಾರೆ, ಇದು ಮಾಡ್ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಪ್ರತಿ ವಾರ್ಡಲ್ಲಿ ಆಗ್ಲಿ ಯಾರೇ ನೆಗೆಟಿವ್ ಟಾಕೇ ಇಲ್ಲ ಸರ್. ಅದಕ್ಕೆ ಅವ್ರಿಗೆ ಈ ಸರಿ ನಾವು ಪದ್ಮಭೂಷಣ್ ಪ್ರಶಸ್ತಿನೇ ಬಂತು. ಅದರಿಂದ ನಮ್ಮ ಮುಳಬಾಗಿಲು ತಾಲೂಕಿಂದ ಹತ್ತಿರದಲ್ಲೇ ಒಂದು 150 ಜನಕ್ಕೆ ನಾನು ಪರ್ಮಿಷನ್ ತಗೊಂಡಿದ್ದೀನಿ. ಹೋಗಿ ಅವರಿಗೆ ಒಂದು ಪ್ರಶಸ್ತಿ ಬಂದಿದೆ. ಅದರಿಂದ ನಾವು ಒಂದು ಸನ್ಮಾನ ಮಾಡ್ಬೇಕಂತ ನಮ್ಮ ಅಭಿಮಾನಿಗಳೆಲ್ಲರೂ, NTR NBK ಅಭಿಮಾನಿಗಳು. ಯಾಕಂದ್ರೆ ನಾನು ಯಾವತ್ತು ನಂದಮೂರಿ ಅಭಿಮಾನಿಗಳು ಅಂತ ಹೇಳ್ತೀನಿ, ಅದು ಇದು ನನ್ನ ಹತ್ರ ಇರೋದಿಲ್ಲ. ಚಿಕ್ಕ ವಯಸ್ಸಿನ ನನಗೆ ಅದು ಬಂದೇ ಇಲ್ಲ. ಫ್ಯಾಮಿಲಿ ಅಷ್ಟೇ. ಒಂದು ಫ್ಯಾಮಿಲಿಗೆ ನಾನು ಆದ್ಯತೆ ಕೊಡ್ತೀವಿ. ಅದರಿಂದ ನಾವೆಲ್ಲರೂ ಹೋಗಿ ಒಂದು ಸನ್ಮಾನ ಮಾಡ್ಬೇಕಂತ ಎಲ್ಲರೂ ಮಾತಾಡಿದ್ದೀವಿ. ಅವರು ಈ ಫಿಲಿಮ್ ಈ ಸ್ವಲ್ಪ ಗೊಂದಲಗಳಿತ್ತು, ಅದರಿಂದ ಬ್ಯುಸಿ ಆಗಿದ್ರು. ಹತ್ತಿರದಲ್ಲೇ ಟೈಮ್ ಕೊಡ್ತಾರೆ, ಅವಾಗ ಹೋಗಿ ಮೀಟ್ ಮಾಡ್ಕೊಂಡು ಬರೋಣ ಅಂತಿದ್ದೀವಿ ಸರ್. ಈ ಮುಳಬಾಗಲಲ್ಲಿ ಬಾಲಕೃಷ್ಣ ಅಭಿಮಾನಿಗಳೆಲ್ಲ ತುಂಬ ಜಾಸ್ತಿ ಇದ್ದಾರೆ. ಮುಳಬಾಗಲ ತಾಲೂಕಲ್ಲಿ ಬಾಲಕೃಷ್ಣದಿಂದ ತುಂಬ ಪ್ರಾಣ ಬಿಡ್ತಾರೆ ಅಂಥವ್ರು ಇದ್ದಾರೆ ಮುಳಬಾಗಲಲ್ಲಿ. 5ನೇ ತಾರೀಕು ಬರುವಾಗ ಫಿಲಿಮು ಸ್ಟಾಪ್ ಆಗಿದೆ. ಅದಕ್ಕೆ ಎಲ್ಲರಿಗೂ ಸ್ವಲ್ಪ ಇದಾಯಿತು. ಮತ್ತೆ ನಮಗೆಲ್ಲ ಖುಷಿ ಆಯ್ತು ಇವಾಗ 12ನೇ ತಾರೀಕು ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಇವಾಗ 12/12/2025 ಬಿಡುಗಡೆ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆ ಶೋ ಇದೆ. ಈ ಮೂವಿ ಪ್ಯಾನ್ ಇಂಡಿಯಾ ಇದು ಪ್ರಕಾರ ಬಿಡ್ತಾ ಇದ್ದಾರೆ. ಮತ್ತೆ ಶಿವದು ಸ್ಟೋರಿ ಎಲ್ಲ ಚೆನ್ನಾಗಿರ್ತದೆ. ದೇವ್ರ ಭಕ್ತಿ ಜಾಸ್ತಿ ಇದೆ ಇದು ಫಿಲಿಮಲ್ಲಿ. ಅದಕ್ಕೆ ಎಲ್ಲರಿಗೂ ಅದೇ ಆಸೆ, ದೇವ್ರ ಭಕ್ತಿ ಜಾಸ್ತಿ ಇದೆ. ಎಲ್ಲರೂ ಸ್ವಲ್ಪ ಗೊತ್ತಾಗ್ತಾ ಇದೆ ದೇವರ ಏನು ಅಂತ. ಇವಾಗ ಇದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ದೇವರು ಈ ತರ ಇರ್ತಾರಂತ. ಅದರಿಂದ ಚೆನ್ನಾಗಿರ್ತದೆ. ಅಖಂಡ ತಾಂಡವಂ ಡಿಸೆಂಬರ್ 5 ಬಿಡುಗಡೆ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಯಿತು. ಇವಾಗ ನಾಳೆ 12ನೇ ತಾರೀಕು ಮುಳಬಾಲ್ ನಟರಾಜ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಫ್ಯಾನ್ ಶೋನಿಂದ ಪ್ರಾರಂಭವಾಗ್ತಾ ಇದೆ. ಪ್ರತಿಯೊಬ್ಬರು ತಾಲೂಕಿನವರು ಬಂದು ಆ ಚಿತ್ರವನ್ನು ವೀಕ್ಷಿಸಬೇಕಾಗಿ ಎಲ್ಲರಲ್ಲಿ ಕೋರುತ್ತೇನೆ. ಈ ಚಿತ್ರ ಏನೋ ಕಾರಣಗಳಿಂದ ಲೇಟ್ ಮಾಡಿದ್ರು, ಆದರೆ ಇದಕ್ಕೆ ಇನ್ನೂ ಹೋಪ್ ಜಾಸ್ತಿ ಬಂದ್ಬಿಟ್ಟಿದೆ. ಯಾಕೆ ಈ ಥರ ಮಾಡಿದ್ರು ಅನ್ನೋದು ಇನ್ನೂ ಜನಗಳಲ್ಲಿ ಹುಮ್ಮಸ್ಸು ಬಂದಿದೆ. ಇದು ಯಾವ ಏರಿಯಾನಲ್ಲಿ ಎಷ್ಟು ಕೋಟಿಗಳು ಕಲೆಕ್ಷನ್ ಮಾಡುತ್ತೆ ಅನ್ನೋದೇ ಆಶ್ಚರ್ಯಕರವಾಗಿದೆ. ಎಲ್ಲ ನಾಳೆ ಗೊತ್ತಾಗತ್ತೆ. ಬಾಲಕೃಷ್ಣ ಹೇಳ್ದಂಗೆ ನೀನು 2 ನರಕ್ತಾನೋ 2 ಸಂತಾನ 4 ತಿಳಿಯలేదు ಅಂದಂಗೆ, ಇದು ನಾವು ಊಹಕ್ಕೆ ತಿಳಿಯలేదు ಅಂದಂಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೋಟಿಗಳು ಕಲೆಕ್ಷನ್ ಮಾಡುತ್ತೋ ಜನಗಳು ಊಹೆಗೆ ಗೊತ್ತಾಗಲ್ಲ. ಆ ಥರ ಬುಕ್ಕಿಂಗ್ಗಳು ಎಲ್ಲ ಆಗ್ತಾ ಇದೆ. ಸುಮಾರು ಇವತ್ತೇ ಆನ್ಲೈನ್ ಬುಕ್ಕಿಂಗ್ನಲ್ಲಿ 100 ಕೋಟಿ ಮೇಲೆ ಬುಕ್ಕಿಂಗ್ ಆಗಿ ಒಂದು ದಾಖಲೆ ಸೃಷ್ಟಿಸಿದೆ. ಇಂಥ ಉತ್ತಮ ಚಿತ್ರ ನೋಡಲು ಎಲ್ಲರೂ ನೋಡಲೇಬೇಕು. ತಪ್ಪದೆ ನಾಳೆ ಮುಳಬಾಲ್ ನಟರಾಜ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಗೆ ಅಭಿಮಾನಿಗಳ ಶೋನಿಂದ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರು ಬಂದು ವೀಕ್ಷಿಸಬೇಕಾಗಿ ಕೋರುತ್ತೇನೆ. ಜೈ ಬಾಲಯ್ಯ. ಜೈ ಬಾಲಯ್ಯ.